ಹಾಯ್ ಎಲ್ಲರಿಗೂ, ಇದು ಶುಕ್ರವಾರದ ಮಿನಿ ಬ್ಲಾಗ್. ಶುಕ್ರವಾರ ಆ್ಯಸ್ ಯೂಶ್ವಲ್ ನಾರ್ಮಲಿ ಇವತ್ತು ಪೂಜೆ ಮಾಡಬೇಕಾಯ್ತಲ್ಲ, ಹಾಗಾಗಿ ಹಿಂದಿನ ದಿನ ಒಂದಿನ ಫುಲ್ಲು ರೆಸ್ಟ್ ಮಾಡಿದ್ದಾಯಿತು. ಇಲ್ಲಿ ಬಂದು ನೋಡಿದ್ರೆ ಮಕ್ಳಿಗೆ ಇಬ್ರಿಗೂ ಜ್ವರ ಬಂದಿತ್ತು. ಹಾಗಾಗಿ ಅವ್ರಿಗೆ ಸ್ವಲ್ಪ ಸಿರಪ್ ಹಾಕಿ, ಆಮೇಲೆ ನಮ್ಮ ಬಾಬಾ ಫ್ರೆಶ್ಶಾಗಿ ಬ್ರೋಕೊಲಿ ತಂದುಕೊಟ್ರ. ಅದರಿಂದ ಏನು ರೆಸಿಪಿ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಯಾರಿಗಾದ್ರೂ ಏನಾದರೂ ರೆಸಿಪಿ ಗೊತ್ತಿದ್ದರೆ ಕಮೆಂಟಲ್ಲಿ ಹಾಕಿ ಟ್ರೈ ಮಾಡಿ ನೋಡ್ತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಟೊಮೆಟೊ ಬಾತ್ ಮಾಡಿದೆ. ಅದನ್ನು ಮಕ್ಳಿಗೆ ತಿನ್ನಿಸ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು, ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಚಿವಡ ಮಾಡಿದ್ನ. ಅದು ಕೂಡ ಸಖತ್ ಯಮ್ಮಿಯಾಗಿತ್ತು. ಅದಾದಮೇಲೆ ನಾವು ಬಂದು ಇಲ್ಲಿ ಫ್ರೆಶ್ ಅಪ್ ಆಗಿ ಫಸ್ಟ್ ಪೂಜೆ ಮಾಡ್ಕೊಬಿಡೋಣ ಅಂತ ನಾನು ಶಾರು. ಅವಳಿಗೆ ಇವಾಗ ಸಿರಪ್ ಹಾಕಿ ಸ್ವಲ್ಪ ತಲೆಗೆ ಇಬ್ರಿಗೂ ಸ್ನಾನ ಮಾಡಿಸಿದ್ದೆ, ಸ್ವಲ್ಪ ಜ್ವರ ಕಡಿಮೆ ಆಗಲಿ ಅಂದ್ಬಿಟ್ಟು. ಆಮೇಲೆ ಅವಳೇ ಬಾಯಿ ಬಿಟ್ಟು ಕೇಳ್ತಾಳೆ ಇವಾಗ, ಈ ಥರ ಆ್ಯಕ್ಷನ್ ಎಲ್ಲ ಮಾಡಿ ಸಾಂಗ್ ಹಾಕು ಮಮ್ಮಿ ಅಂತ. ಹಾಗಾಗಿ ಅವಳು ಫೇವ್ರೇಟ್ ಸಾಂಗ್ಸ್ ಎಲ್ಲ ಹಾಕಿ ಕೊಟ್ಟರೆ ಅವಳು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತಾಳೆ. ಅದಾದಮೇಲೆ ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು, ಮಗುನೂ ಸಹ ನನಗೂ ಅರ್ಶಿನ ಕುಂಕುಮ ಇಡು ಮಮ್ಮಿ ಅಂತ ಕೇಳ್ತಾ ಇದ್ಲು. ಹಾಗಾಗಿ ಅವಳು ಇಟ್ಟು ಆಮೇಲೆ ಹೋಗಿ ಪುನರ್ವಿನ ಮತ್ತೆ ಕರ್ಕೊಂಬರೋ ಟೈಮ್ ಆಗೇ ಹೋಯಿತು. ಅದಾಗಿದ ತಕ್ಷಣ ಇನ್ನು ಮಧ್ಯಾಹ್ನ ನೋಡಿದ್ರೆ ಮತ್ತೆ ಜ್ವರ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಇವಾಗ ಮತ್ತೆ ಸಿರಪ್ ಹಾಕಿ ಅಲ್ಲಿ ಪುನರ್ವಿಗೆ ಕರ್ಕೊಂಬರಕ್ಕೆ ಹೋದಾಗ ಬೇರೆ ಬಿದ್ದುಬಿಟ್ಲ. ಹಾಗಾಗಿ ನಾಲ್ಗೆ ಕಚ್ಕೊಂಡ್ಬಿಟ್ಟಿದ್ಲು. ಅದಾಗಿದ ತಕ್ಷಣ ಇಬ್ಬರನ್ನು ಮಲಗಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡಿದೆ. ಹಬಿ ಬರೋದು ಲೇಟ್ ಆಗುತ್ತೆ ಅಂತ ಅಮ್ಮ ಮನೆಗೆ ಹೋಗಿದ್ರು. ಹಸಿಟ್ಟು ಸ್ವಲ್ಪ ಖಾಲಿಯಾಗಿದ್ದು ರಾಗಿ ಹಿಟ್ಟು, ಹಾಗಾಗಿ ರಾಗಿ ಹಿಟ್ಟೆಲ್ಲ ಇಸ್ಕೊಂಡು ನಮ್ಮಮ್ಮ ಒಂದು ಪಪ್ಪಾಯ ಕಟ್ ಕಳಿಸಿದ್ರು, ಪುಟಾಣಿದು ಪಪ್ಪಾಯ ತಿನ್ಕೊಂಡು ಆಮೇಲೆ ಮತ್ತೆ ಮಕ್ಕಳನ್ನ ಮಲಗಿಸಿ ರೆಸ್ಟ್ ಮಾಡಿಸಿ ಅವ್ರು ಇದ್ಮೇಲೆ ಮತ್ತೆ ನಂಗೆ ಯಾಕೋ ತುಂಬ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡೆ. ಆಮೇಲೆ ರಾಜ ಹೊಂಟೆಗೆ ಹೋಗಿ ಬರೀ ತರಕಾರಿ ತೊಗೊಂಡು ಬಂದೆ, ಮಾತ್ರ ಒಂದು ತೊಗೊಂಡು. ನೋಡಬೇಕು ನಾಳೆ ಹೇಗಾಗುತ್ತೆ ಏನಾಗುತ್ತೆ ಅಂತ. ಇವತ್ತೆಲ್ಲ ಮಕ್ಕಳದಾಯಿತು. ನಾಳೆ ಬ್ಲಾಗ್ ಮಾಡೋಕ್ಕೆ ಶಕ್ತಿ ಇರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ನೋಡೋಣ ಹೇಗೆ ಹೋಗುತ್ತೆ ಅಂತ ನಾಳೆ ಶೇರ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.